ಏನು ಅವ್ರು 5,000 ಇರ್ತಕ್ಕಂಥ ನಾವು 4,000 ರಿಂದ 5,000 ಖಂಡಿತವಾಗ್ಲೂ ಓಕೆ ಗೆಲ್ಲುವಂತ ಲಕ್ಷಣಗಳು ಇದೆ. ಸೊ ಈಗ ಏನು ಭರತ್ ಬೊಮ್ಮಾಯಿ ಅವರು ಯಾಕೆಂದ್ರೆ ಸಾಕಷ್ಟು ಓಡಾಟ ನಮ್ಮ ಕಾರ್ಯಕರ್ತರು ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ, ಮಾಡಿಲ್ಲ ಅಂತ ಇಲ್ದಲೆ ಇಷ್ಟೊಂದು ಓಟ್ ಬರಕ್ ಸಾಧ್ಯನೇ ಇರಲಿಲ್ಲ. ಈಗ ಇಲ್ಲಿ ಓವರ್ ಆಲ್ ನೋಡಿದ್ರೆ ಎಲ್ಲ ಒಂದ್ ಕಡೆ ಈ ಕಾಂಗ್ರೆಸ್ಸಿನ ಒಂದು ಹಣದ ಅರಿವು ಜಾಸ್ತಿಯಾಗಿ ಎಲ್ಲ ಒಂದ್ ಕಡೆ ಇದು ಬದಲಾವಣೆ ಆಗಿದ್ರೆ ಲೀಡ್ ಬಂದಿರಬಹುದು ಅಂತ ಅನಿಸ್ತಾ ಇದೆ. ಬಟ್ ಇದೇ ಹಿಂಗೆ ಕಂಟಿನ್ಯೂ ಆಗುತ್ತೆ ಅನ್ನೋ ವಿಚಾರನೂ ಏನಿಲ್ಲ, ಇದು ಬದಲಾವಣೆ ಆಗುತ್ತೆ. ಸರಿ ಸರ್, ಬರ್ತೀನಿ ಈಗ ಇದು ಯೋಗೇಶ್ವರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚನ್ನಪಟ್ಟಣ ಕ್ಷೇತ್ರದ್ದು ಮುನ್ನಡೆಯನ್ನ ದ್ವಿಗುಣಗೊಳಿಸಿದ್ದಾರೆ ಯೋಗೇಶ್ವರ್. ಇಲ್ಲಿ ಸಿಪಿ ಯೋಗೇಶ್ವರ್ 23,210 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 23,210 ಮತಗಳಿಂದ ಗೆಲುವಿನ ಕೇಕೆ ಹಾಕ್ತಾ ಇದ್ದಾರೆ ಸಿಪಿ ಯೋಗೇಶ್ವರ್. 11ನೇ ಸುತ್ತಿನಲ್ಲೂ ಯೋಗೇಶ್ವರ್ ಭರ್ಜರಿ ಓಟ ನಡೀತಾ ಇದೆ. ಅಲ್ಲ, ನಾನು ಅವಾಗೆ ಒಂದು 5 M's ಅಂತ ಡಿಸ್ಕಸ್ ಮಾಡ್ತಾ ಇದ್ರಿ. ಓಕೆ, ಫಸ್ಟ್ ಟೈಮ್ ಹೇಳಿದ್ನಲ್ವಾ, ಮೆಸೆಂಜರ್ ಯಾರು ಮುಂದೆ ನಿಂತ್ಕೊಂತಾರೋ ಆ ಫೇಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವರು ಜೈಮುತ್ತುನ ಇಲ್ಲ ನಿಖಿಲ್ ಕುಮಾರಸ್ವಾಮಿ ಅವರ ಇಲ್ಲ ಯೋಗೇಶ್ವರ, ಈ ತರ ಒಂದು ಕನ್ಫ್ಯೂಷನ್ ಪ್ಯಾಟರ್ನ್ ಅಲ್ಲಿ ಜನಕ್ಕೆ ಕನ್ಫ್ಯೂಸ್ ಮಾಡಿದ್ರು ಫಸ್ಟ್. ಸೊ ಯಾರು ಯಾವ ಕ್ಯಾಂಡಿಡೇಟ್ ಅಂತ ಕನ್ಫ್ಯೂಷನ್ ಇರಲಿಲ್ಲ. ಲಾಸ್ಟ್ ಅಲ್ಲಿ ಡಿಸೈಡ್ ಮಾಡಿದಾಗ ಫೇವರಿಸಮ್ ಹಿಂಗೆ ಅಂದ್ರೆ ಕ್ಯಾಸ್ಟ್ ಫೇವರಿಸಮ್ ಆಗ್ಬಿಡುತ್ತೆ. ಯಾಕಂದ್ರೆ ನಾವಿರೋದು ದ್ರಾವಿಡ ಪೆನಿನ್ಸುಲಾ ಅಂತ. ಸೊ ಈ ಕರ್ನಾಟಕ, ತೆಲಂಗಾಣ, ತಮಿಳ್ನಾಡು ಹೆಂಗೆ ಅಂದ್ರೆ ಕ್ಯಾಸ್ಟ್ ಬೇಸ್ಡ್ ಪೊಲಿಟಿಕ್ಸ್ ಜಾಸ್ತಿ. ನೀವು ಕೇರಳ ಬಿಟ್ಬಿಡಿ, ಅದೊಂಥರ ಸಪರೇಟ್ ಕಂಟ್ರಿ ತರನೇ ಹೇಳ್ತಾರ, ದೇವ್ರ ನಾಡು ಅಂತಾರಲ್ಲ, ಆ ತರ ನೀವು ಸಪರೇಟ್ ಬಿಟ್ಬಿಡ್ಬೇಕು. ಬಿಟ್ರೆ ಈ ಮೂರನ್ನ ನೀವು ದ್ರಾವಿಡ ಪೆನಿನ್ಸುಲಾ ಅಂತ ಕನ್ಸಿಡರ್ ಮಾಡಬೇಕು. ಸೊ ಇದು ಯಾವ ತರ ಇರುತ್ತೆ ಅಂದ್ರೆ ಕ್ಯಾಸ್ಟ್ ಬೇಸ್ಡ್ ಪೊಲಿಟಿಕ್ಸ್ ಜಾಸ್ತಿ ಇರುತ್ತೆ. ಸೊ ಇದರಿಂದ ನಾವು ಈ ಜಾತಿವಾರು ಯಾರು ಹೆಚ್ಚು ಕಮ್ಮಿ ಚೆನ್ನಾಗಿ ನೋಡ್ಕೊಂಡಿರ್ತಾರೋ ಅದು ನಿಮ್ಗೆ ರಿಸಲ್ಟ್ ಕಾಣಿಸ್ತಾ ಇದೆ. ಮಹಾರಾಷ್ಟ್ರಲ್ಲಿ ಯಾರು ಮೈಕ್ರೋ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡಿರ್ತಾರೋ ಅದು ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಮತ್ತೆ ಜಾರ್ಖಂಡ್ಗೆ ಬಂದ್ರೆ ಅಲ್ಲಿನೂ ಅಷ್ಟೇ ಜಾತಿವಾರ ನಿಮ್ಗೆ ಕಾಣಿಸ್ತಾ ಇರೋದು. SC ST ಅಲ್ಲಿ ಚೆನ್ನಾಗಿ ಯಾರು ನೋಡ್ಕೊಂಡಿರ್ತಾರೋ ಅಲ್ಲಿ ಕಾಣಿಸ್ತಾ ಇದೆ. ಇನ್ ಚನ್ನಪಟ್ಟಣ ಶಿಗ್ಗಾವಿ ಅಂದ್ರೆ ಶಿಗ್ಗಾವಿ ಮೇಜರ್ ಫೇಲ್ಯೂರು, ಅಲ್ಲಿ ಕ್ಯಾಸ್ಟ್ ವರ್ಕೌಟ್ ಆಗಿಲ್ಲ, ಫೇಸ್ ಫಸ್ಟ್ ಟೈಮ್ ಹೇಳಿದ್ನಲ್ಲ ಫೇಸ್ ವರ್ಕೌಟ್ ಆಗುತ್ತೆ. ಸೆಕೆಂಡ್ ಟೈಮ್ ಬಂದು ಮೆಸೇಜ್. ಸೆಕೆಂಡ್ ಟೈಮ್ ಬಂದು ಮೆಸೇಜ್ ಅಂದ್ರೆ ನೀವು ಜನಕ್ಕೆ, ಯೂತ್ಗೆ, ಲೇಡೀಸ್ಗೆ ಏನ್ ಮೆಸೇಜ್ ಕೊಡ್ತೀರಾ ಅಂತ. ನೀವು ಬಿಜೆಪಿ ಅವ್ರು ನೋಡಿದ್ರೆ ಅದು ಹಿಂದುತ್ವ ಮೆಸೇಜ್ ಇರುತ್ತೆ. ನೆಕ್ಸ್ಟ್ ಸೆಕೆಂಡ್ ಬಂದು ಹೈಪರ್ ನ್ಯಾಷನಲಿಸಮ್ ಅಂತ. ನೀವು ಹೈಪರ್ ನ್ಯಾಷನಲಿಸಮ್ ಅಂತ ಕೇಳ್ಬೋದು. ಜನಕ್ಕಿನ್ನ ಬಿಡಿಸಿ ಹೇಳೋದಾದ್ರೆ ಓವರ್ ದೇಶಭಕ್ತಿ ಅಂತ, ನಾವು ದೇಶನ ಕಾಪಾಡೋರು ನಾವೇ ಅಂತ ಪೊಟ್ರೆ ಮಾಡ್ತಾರೆ. ಸೊ ಅದು ಎರಡನೇದು ಮೆಸೇಜ್. ಆದ್ರೆ ಈ ಕಾಂಗ್ರೆಸ್ ಮೆಸೇಜ್ ಸಿಂಪಲ್, ಕ್ಲಿಯರ್ ಇರುತ್ತೆ. ಅವ್ರು ಮೈನಾರಿಟಿನ ಸಪೋರ್ಟ್ ಮಾಡ್ತೀರಿ, ನಾವು ಮೈನಾರಿಟಿನ ಬ್ಯಾಕ್ ಮಾಡ್ತೀರಿ ಅನ್ನೋ ಒಂದು ಮೆಸೇಜ್ನ ಕೊಡ್ತಾರೆ ನಾರ್ಮಲ್ ಆಗಿ. ಸೊ ಈ ಮೆಸೇಜ್ ಅಲ್ಲಿ ಈ ಎಲೆಕ್ಷನ್ ಅಲ್ಲಿ ವರ್ಕೌಟ್ ಆಗಿರೋದು ಮೈನಾರಿಟಿ ಮೆಸೇಜ್. ಯಾಕಂದ್ರೆ ಚನ್ನಪಟ್ಟಣದಲ್ಲಿ ಮೈನಾರಿಟೀಸ್ ಜಾಸ್ತಿ ಇದ್ದಾರೆ, ಅದಕ್ಕೆ ನೀವು ಲೀಡ್ ನೋಡಬಹುದು, ಡಬಲ್ ತ್ರಿಬಲ್ ಆಗಿದೆ. ಥರ್ಡ್ ಎಮ್ ಒಂದು ಮಿಷನರಿ. ಮಿಷನರಿ ಅಂದ್ರೆ ನಮಗೆ ಒಂಥರ ಸ್ಟ್ರಕ್ಚರ್, ಪಾರ್ಟಿ ಸ್ಟ್ರಕ್ಚರ್ ಯಾವ ತರ ಇದೆ, ಕಾರ್ಯಕರ್ತರು ಯಾವ ತರ ನೋಡ್ಕೊಂತಾ ಇದ್ದೀರಾ, ಕಾರ್ಯಕರ್ತರಿಗೆ ಯಾವ ಪೊಸಿಷನ್ ಕೊಡ್ತಾ ಇದ್ದೀರಾ, ಜಿಲ್ಲಾಧ್ಯಕ್ಷ, ಅಧ್ಯಕ್ಷ, ಬೂತ್ ಅಧ್ಯಕ್ಷ, ಈ ಪ್ಯಾಟರ್ನ್ ಬಿಜೆಪಿ ಚೆನ್ನಾಗಿ ಫಾಲೋ ಮಾಡುತ್ತೆ. ಫೋರ್ತ್ ಒಂದು ಬಂದು ಮೀಡಿಯಾ, ಅದನ್ನ ಮೀಡಿಯಾ ಬಿಜೆಪಿ ಅವ್ರು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಫಿಫ್ತ್ ಒಂದು ಬಂದು ಮನಿ, ಅವ್ರ ಹತ್ರ ಇರುತ್ತೆ, ಇವ್ರ ಹತ್ರ ಇರುತ್ತೆ. ಸೊ ಅದೊಂಥರ ನ್ಯೂಟ್ರಲ್ ಗೇಮ್ ಆಗುತ್ತೆ. ಸೊ ಈ ತರ ಇದ್ದಾಗ ಈ 4 ಎಮ್ಮಲ್ಲಿ ನೀವು ನೋಡಿದ್ರೆ